ಹಾಗಾಗಿ ಈ ತಿದ್ದುಪಡಿ ಅನ್ನೋ ವಿಚಾರವನ್ನು ತಿಳ್ಕೋಬೇಕಾಗುತ್ತೆ. ಈ ತಿದ್ದುಪಡಿ ಅಂತಕ್ಕಂಥದ್ದು ನಮಗೆ ಮುಖ್ಯವಾದದ್ದು ಏನಪ್ಪ ಅಂದರೆ, ಯಾವುದರಲ್ಲಿ ತಿದ್ದುಪಡಿ ಮಾಡ್ತೀವಿ? ಸಂವಿಧಾನದಲ್ಲಿ ತಿದ್ದುಪಡಿ ಆಗುತ್ತೆ. ಇನ್ನು ಸಂವಿಧಾನದ ವಿಚಾರ ಬಂದಾಗ ಸಂವಿಧಾನ ಅಂದರೆ ಏನು ಅನ್ನುವಂಥದ್ದು ನಮಗೆ ಪರಿಕಲ್ಪನೆ ಗೊತ್ತಿರೋದು. ಸಂವಿಧಾನ ಅಂದರೆ ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ, ನಮ್ಮ ವ್ಯವಸ್ಥೆ ಏನು ಒಕ್ಕೂಟ ವ್ಯವಸ್ಥೆ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡಿಬೇಕಾದ್ರೆ ಹೀಗೆ ನಡಿಬೇಕು ಅಂತಕ್ಕಂಥ ಒಂದು ಕಾನೂನಿನ ಚೌಕಟ್ಟನ್ನು, ಒಂದು ಫ್ರೇಮ್ ವರ್ಕನ್ನು ಮಾಡ್ಕೊಂಡಿದ್ದೇವೆ. ಬೃಹತ್ ಗ್ರಂಥ ಇದ್ದಂಗೆ ಈ ಗ್ರಂಥವನ್ನೇ ನಾವು ಸಂವಿಧಾನ ಅಂತ ಕರಿತೀವಿ. ಮತ್ತು ಈ ಸಂವಿಧಾನ ಅಂತಕ್ಕಂಥದ್ದು ಬದಲಾವಣೆಗೆ ಒಳಪಡುತ್ತೆ. ಬದಲಾವಣೆ ಅಂದರೆ ತಿದ್ದುಪಡಿಗೆ ಒಳಪಡುತ್ತೆ. ಬದಲಾವಣೆ ಅಂದ ತಕ್ಷಣ ಬದಲಾಯಿಸೋದಲ್ಲ, ಅಲ್ಲಿರುವಂತಹದ್ದನ್ನ ಜನತೆಯ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಡಿಸ್ತಕ್ಕಂಥದ್ದು, ಇದನ್ನು ನಾವು ತಿದ್ದುಪಡಿ ಅಂತ ಕರಿತೇವೆ. ಕೆಲವೊಮ್ಮೆ ಏನಾಗುತ್ತೆ, ಕಾಲ ಕಾಲಕ್ಕೆ ತಿದ್ದುಪಡಿಗಳು ಆಗ್ತವೆ. ಯಾಕೆ ಕಾಲಕ್ಕೆ ಯಾಕೆ ತಿದ್ದುಪಡಿ ಆಗ್ತವೆ ಅಂದರೆ, ಕೆಲವೊಮ್ಮೆ ಕಾನೂನುಗಳು ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಹೇಗೆ? ಬಹುತೇಕ ನಮಗೆ ಗೊತ್ತಿರ್ಬೋದು, ಈ ರಕ್ಷಣಾ ಇಲಾಖೆಗೆ ಬಂದಾಗ, ಈ ನಮ್ಮ ಆರಕ್ಷಕ ಪೊಲೀಸ್ ಇಲಾಖೆಗೆ ಬಂದಾಗ, ಹಿಂದೆ ಎಲ್ಲ ಹೇಗಿತ್ತು ಅಂದರೆ, ಪೊಲೀಸ್ ಇಲಾಖೆಗೆ ಬಂದಾಗ ಹಿಂದೆ ಎಲ್ಲ ಹೇಗಿತ್ತು ಅಂದರೆ, ಪೊಲೀಸ್ನವರು ಇಂತಿಷ್ಟು ಕೇಸ್ಗಳನ್ನು ಕೊಡಲೇಬೇಕು ಅಂತ ಒಂದು ನಿಯಮ ಇತ್ತು. ಇಲ್ಲ ಅಂದರೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ. ಎಂಥ ವಿಚಿತ್ರವಾದಂಥ, ಮುಂದೆ ಮಾನವ ಬದಲಾವಣೆ ಆಗ್ತಾ 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 ನಾಗರಿಕತೆ ಬೆಳೆದಂತೆ, ಅವನ ಜ್ಞಾನ ಬೆಳೆದಂತೆ ಏನೆಲ್ಲ ಅವನಿಗೆ ತಿಳುವಳಿಕೆ ಬರುತ್ತೆ ಅನ್ನೋದಕ್ಕೆ ನೋಡಿ ಇಂಥವೆಲ್ಲ ಉದಾಹರಣೆಗಳಿದ್ದಾವೆ. ನಾನು ಚಿಕ್ಕವನಾಗಿದ್ದಾಗ ಸಣ್ಣ ವಯಸ್ಸಿನಲ್ಲಿ ಒಂದು ಪರದಾಟ ಇತ್ತು. ಸರ್ ಮಾಡಿ ಸರ್. ಓಕೆ ಸರ್. ಹಾಂ ಸರ್. ಡೇಸ್ ಪ್ರಿಪೇರ್ಡ್ ಹೋದ. ಹಾಂ 46 मिला था. 42 दिखाया था. करंट में आया था. चेक नहीं किया मैंने. 3 आया था. हुआ था. वो लास्ट में वो डीए का होता ना, लास्ट में मिलेगा नहीं मिलेगा बोल के लास्ट टाइम में हम वो लास्ट में हुआ था, रिपीटेड हुआ तो उस टाइम हुआ. ठीक है. हाँ ठीक है सर, भेज दीजिए. अच्छा ठीक है. अच्छा ठीक है. अच्छा मैंने इसको देखा नहीं मैं. अच्छा ठीक है सर, ठीक है सर, थैंक यू. ಹೊಸದಾಗಿ ಅಂತ ನಿಮ್ದು ಡಿ ಎ ಕಮ್ಮಿ ಬರ್ತಾ ಇದ್ದಾರೆ, 42 ಕೊಡ್ತಾ ಇದ್ದಾರೆ, 46 ಆಗಿದೆ ಅಂತ ನಾನು ನೋಡಿಲ್ಲ. ನೋಡಿ ಹೆಂಗೆ ಅದೃಷ್ಟ ನಿಮಗೆ, ನಿಮ್ಮ ಅದೃಷ್ಟ ನೋಡಿ. ಈಗ ಐ ಟಿ ಆರ್ ಐ ಟಿ ಅವರಾ? ಐ ಟಿ ಆರ್ ಇವರು ಐ ಟಿ ಅವರ ಅಂದೆ.
ಫ್ರೆಂಡ್ ನನ್ನ ಕೇರಳದ ಫ್ರೆಂಡ್ ಹೋಗಿ ಮಾತಾಡಿದ್ದೆ. ಅವನು ಬಂದು ನಂಬರ್ ಕೊಟ್ಟ, ಅವ್ನು ನಾಗ್ಪುರ್ಲಿರೋದು. ಈಗ ಅವನು ಅಡ್ಮಿಟೆಡ್, ಅವನ ಹತ್ರ ಮಾತಾಡಿ ಈಗ ಅವನ ಹತ್ರ ITI ಬರ್ಸಿ ಅದು ಪೆನ್ಷನ್ ಲಾಸ್ಟಿಗೆ ಬರೋಕ್ಕೆ ಸಿಕ್ಕಾಬಿಟ್ಟೆ ಎಲ್ಲ ತೆಗೆದು ಹಾಕಿರ್ತಾರೆ. ಹಾಗಾಗಿ ನಾನು ಹೇಳ್ತಾ ಇದ್ದೆ, ಸ್ಥಳೀಯ ಸರ್ಕಾರ ಇದನ್ನ ಸ್ಥಳೀಯ ಸರ್ಕಾರ ಮತ್ತೆ ಈ ಪ್ರಾಚೀನ ಕಾಲದಲ್ಲಿಯೂ ಸಹ ಬಹಳ ಮಹತ್ವ ಇತ್ತು. ಯಾವುದಕ್ಕೆ? ಈ ಒಂದು ಸ್ಥಳೀಯ ಸರ್ಕಾರಕ್ಕೆ ಅಥವಾ ಪಂಚಾಯತ್ ವ್ಯವಸ್ಥೆಗೆ ಪ್ರಾಚೀನ ಕಾಲದಲ್ಲಿ, ಇವತ್ತಲ್ಲ. ಏನು ನಾನು ಮೊನ್ನೆ ತರಗತಿ ಮಾಡಿದಂತಹ ವೇದಗಳ ಕಾಲ, ರಾಜರ ಕಾಲ, ಅವಾಗಲೇ ಅದಕ್ಕೆ ಮಹತ್ವ ಇತ್ತು. ಆದರೆ ಈ ರೀತಿಯಾದಂಥ ಈಗ ನಡೆಯುವಂಥ ಕಾರ್ಯಕ್ರಮಗಳು ನಡೀತಿರ್ಲಿಲ್ಲ ಅಷ್ಟೇ. ನಾನೇನು ಹೇಳ್ತಾ ಇದ್ದೇನೆ ನಿಮಗೆ, ಈ ಬದಲಾವಣೆ ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಆಗುತ್ತೆ ಅಂತೇಳಿ. ಸೊ ಜಗದ ನೇಮ ಅದು ಪರಿವರ್ತನೆ ಆಗೋದು, ಬದಲಾವಣೆ ಆಗೋದು ಅಂತೇಳಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಮಯದಲ್ಲಿ ಈ ಪೊಲೀಸ್ನವ್ರ ಬಗ್ಗೆ ಒಂದು ಮಾಹಿತಿ ಇತ್ತು. ಏನು ಅಂದರೆ, ತಿಂಗಳಿಗೆ ಅವರು ಇಷ್ಟು ಕೇಸ್ ಕೊಡಬೇಕು, ಒಂದು ವೇಳೆ ಆ ಕೇಸ್ ಕೊಡಲಿಲ್ಲ ಅಂದರೆ ಅವರಿಗೆ ಅವರು ಸರಿಯಾಗಿ ಕರ್ತವ್ಯವನ್ನು ಮಾಡಿಲ್ಲ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಇದ್ದಂಥ ಮಾಹಿತಿ ಈಗಲೂ ಇದೆ. ಅದು ಈಗಲೂ ನಮ್ಮ ಪೊಲೀಸ್ ಜನಾಂಗ ಏನು ಮಾಡ್ತಾರೆ ಅಂದರೆ, ಕೆಲವೊಮ್ಮೆ ಯಾವುದಾದ್ರು ಒಂದು ಸಮಯ ಬಂದಾಗ 29ನೇ ತಾರೀಕು ಯಾವುದೋ ಒಂದು ರೋಡಲ್ಲಿ ನಿಂತ್ಕೊಳ್ಳೋದು, ಸಿಕ್ದವ್ರನ್ನೆಲ್ಲ ಹಿಡಿದು ಅವ್ರಿಗೊಂದು 5,000, 1,000, 2,000 ಹೆಲ್ಮೆಟ್ ಬರೋದು, 500 ರೂಪಾಯಿ, 500 ರೂಪಾಯಿ ಬರೋದು. ಈಗ ಇವು ನಿಂತಿರೋ ಸರ್ಕಲ್ ಎಲ್ಲಿದೆ, 100 ಮೀಟರ್ ದೂರದಲ್ಲಿ ಅವನ ಮನೆ ಇದೆ. ಅವನು ಏನು ಮಾಡ್ತಾನೆ, ಇವ್ರು 29ನೇ ತಾರೀಕು ನಿಂತ್ಕೊಳ್ತಾರೆ ಅಂತ ಗೊತ್ತಿಲ್ಲ. ಇವರು ಪ್ರತಿದಿನ ನಿಂತ್ಕೊಂಡು ಅಲ್ಲೇ ಡ್ಯೂಟಿ ಮಾಡಿದ್ರೆ ಅವನು ಡೈಲಿ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾನೆ. ಇವರು ಯಾವತ್ತೋ ಒಂದಿನ ತಮಗೆ ಯಾವಾಗ ಅನಿಸ್ತದೆ, ತಮಗೆ ಯಾವಾಗ ಬೇಕು ಅನಿಸ್ತದೆ ಆವಾಗ ಬಂದು ಅಲ್ಲಿ ನಿಂತ್ಕೊಳ್ತಾರೆ. ಪಾಪ ಅವನು 10 ರೂಪಾಯಿ ನುಗ್ತಾರಾಗ ಗಾಡಿ ತಗೊಂಡ್ಬರ್ತಾನೆ. ಮನೆ ಇಲ್ಲೇ ಅಲ್ವಾ, ಅಂಗಡಿ ಇಲ್ಲೇ ಅಲ್ಲ, 10 ರೂಪಾಯಿ ನುಗ್ತಾರಕ್ಕೇನು ಅನ್ನೋದು ಆ ಮೌಲ್ಯದಲ್ಲಿ ಬರ್ತಾನೆ. ಆದ್ರೆ ಪೊಲೀಸ್ನವ್ರು ನಿಂತಾರೆ ಅನ್ನೋ ಜ್ಞಾನ ಇಲ್ಲ. ಕೈ ತೋರಿಸ್ಬಿಟ್ಟು ಏನ್ ಹೇಳಿದ್ರು ಕೇಳೋದಿಲ್ಲ. ಎಲ್ಲ ಕಳ್ಳರ ಜೊತೆಗೆ ಇವನು ಸಹ ಕಳ್ಳನನ್ನಾಗಿ ಮಾಡಿ 500 ರೂಪಾಯಿ ಹಾಕ್ತಾರೆ. ಈ ರೀತಿಯಾಗಿ ಪೊಲೀಸ್ನವರ ಕರ್ತವ್ಯದ ಬಗ್ಗೆ ಜನಸಾಮಾನ್ಯರಲ್ಲಿ ಅಪಪ್ರಚಾರ ಆಗ್ತಾ ಇದೆ. ಅದು ಸತ್ಯನೂ ಸತ್ಯ. ಸತ್ಯ. ನಾನು ಹಾಗೆ ಆಗಿದೆ. ನಾವು ಲೈಫಲ್ಲಿ ಯಾವ ಸಿಗಲ್ಲ. ಒಂದ್ಸಲ ಬಿನ ಹೆಲ್ಮೆಟ್ ಬಂದು ಒಂದು 2-3 ವರ್ಷದಿಂದ ಪಾಲಿಟೆಕ್ನಿಕ್ ಹತ್ರ ಒಂದ್ಸಲ ಇಟ್ಟಿದ್ರು. ಅಲ್ಲಿಂದ ನಾನು ಯಾವತ್ತೂ ಹೆಲ್ಮೆಟ್ ಬಿಟ್ಟಿಲ್ಲ. ತಲೆ ಯಾವತ್ತೂ ಹೆಲ್ಮೆಟ್ ಇರ್ತದೆ. ಮೊನ್ನೆ ದಿವಸ ಇಲ್ಲಿ ರಥಬೀದಿ ಹತ್ರ ಬಂದ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸಿ ಮಿಸಸ್ ಏನೋ ಫ್ಯಾನ್ಸಿ ಸ್ಟೋರ್ ಏನೋ ಪರ್ಚೇಸ್ ಮಾಡಿಸೋದು. ಮತ್ತು ಅಲ್ಲಿಂದ ಎಷ್ಟು ದೂರ ಇದೆ ಇಲ್ಲಿ 3 ಎಲ್ಲರೂ ಹೋಗೋಣ. ಮಗಳಿಗೆ ನಡೆಯೋಕ್ಕಿಲ್ಲ, ನಾವು ಮುಂದೆ ಕೂರಿಸ್ಕೊಂಡು ಹೆಲ್ಮೆಟ್ ಸೀಟ್ ಒಳಗೆ ಅಂತ ತೆಗಿಯಕ್ಕಾಗಿಲ್ಲ. ಸರಿ, ಅಷ್ಟು ದೂರ ಹೋಗಿಲ್ಲ. ಅಷ್ಟೇ ಕೈ ಇದು ಆಯ್ತು. ಮತ್ತೆ ಆಕ್ಚುಲಿ ಕಾನೂನು ಪ್ರಕಾರ ಮಾತಾಡ್ತಾ ಹೋದ್ರೆ ಅವರು ಟೌನ್ ಒಳಗಡೆ ಲಿಮಿಟ್ ಅಂತ ತಾನೇ ಹಾಕಿದ್ದಾರೆ. ಏನಂತ 30 ಕಿಲೋಮೀಟರ್ ಸ್ಪೀಡ್ ನಲ್ಲಿ ಬನ್ನಿ ನೀವು ಅಂತ ತಾನೇ ಲಿಮಿಟ್ ಹಾಕಿದ್ದಾರೆ. ನಾವು ಹೋಗೋದು ಅದ್ರೊಳಗೇನೆ. ಯಾರು 80 ಒಳಗಡೆ ಹೋಗ್ತಾರೆ? ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. 80 ಒಳಗಡೆ ಯಾರು ಹೋಗ್ತಾರೆ? 80 ಒಳಗಡೆ ಹೋಗ್ತಾರಲ್ಲ ಕೆಲವು ಕಡೆ ಎಲ್ಲ ವಯೋ ಅಂತ ಏನೋ ದೊಡ್ಡ ಇದೆಲ್ಲ ಹಾಕೊಂಡು ಅಂಥವ್ರನ್ನ ಹಿಡಿದು ಹಾಕೋದೇ ಇಲ್ಲ ಇವರು. ಯಾಕೆ ಅಂದ್ರೆ ಅವ್ರ ಅಪ್ಪ ದೊಡ್ಡ ಶ್ರೀಮಂತ ಆಗಿರ್ತಾನೆ, ಇಲ್ಲ ಯಾವುದೋ ಇಲಾಖೆಯಲ್ಲಿ ಇರ್ತಾನೆ, ಅವ್ರ ಹತ್ರ ಏನೋ ಮಾಡ್ಕೊಂಡಿರ್ತಾರೆ ಅವರು. ಯಾರು ಪಾಪದವರು ಈಗ ಎಷ್ಟು ಕೆಲಸ ನಡೀತಿದೆ ಅಂದ್ರೆ, ಆಮೇಲೆ ಈ ಅಧಿಕಾರಿಗಳು ಇದ್ರ ಜೊತೆಗೆ ನಮ್ಮ ಜನಾಧಿಕಾರಿಗಳು ಹಾಗೇನೆ, ಪಟ್ಟಣ ಪಂಚಾಯತಿಯವರು, ಗ್ರಾಮ ಪಂಚಾಯತಿಯವರು, ಮತ್ತೆ ಸಂಬಂಧಪಟ್ಟಂತ ಈ ಒಂದು ತಾಲೂಕ್ ಪಂಚಾಯತಿ